ತುಮಕೂರಿನಲ್ಲಿ ಅದ್ದೂರಿ ಗಣೇಶೋತ್ಸವಕ್ಕೆ ಸಿದ್ಧತೆ. ಶೋಭಾಯಾತ್ರೆ ಮೂಲಕ ಗಣೇಶ ಮೂರ್ತಿಯ ಪುರಪ್ರವೇಶ. ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಸಡಗರ ಜೋರಾಗಿದೆ. ಇತ್ತ ತುಮಕೂರಿನಲ್ಲೂ ಗಣೇಶೋತ್ಸವಕ್ಕೆ ಸಕಲ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಿದೆ. ಏರಿಯಾಗಳಲ್ಲೂ ಗಣೇಶ ಮೂರ್ತಿಯನ್ನ ಕೂರಿಸಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿದೆ. ಇತ್ತ ತುಮಕೂರಿನ ನಾಗರಕಟ್ಟೆಯಲ್ಲಿ ಹಿಂದೂ ಮಹಾಗಣಪತಿ ಸೇವಾ ಸಮಿತಿಯಿಂದ ಅದ್ದೂರಿಯಾಗಿ ಗಣೇಶೋತ್ಸವವನ್ನ ಆಚರಿಸಲು ಮುಂದಾಗಿದ್ದು, ನಗರದ ಟೌನ್ ಹಾಲ್ ಸರ್ಕಲ್ ಬಳಿಯ ನಾಗರಕಟ್ಟೆಯಲ್ಲಿ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗ್ತಿದೆ. ಇಂದು ತುಮಕೂರಿಗೆ ಗಣೇಶ ಮೂರ್ತಿಯ ಆಗಮನವಾಗಿದ್ದು, ನಗರದ ಬಟವಾಡಿ ಸರ್ಕಲ್ನಿಂದ ಟೌನ್ ಹಾಲ್ ಸರ್ಕಲ್ವರೆಗೂ ಶೋಭಾಯಾತ್ರೆ ಮೂಲಕ ಗಣೇಶ ಮೂರ್ತಿಯ ಪುರಪ್ರವೇಶವನ್ನ ಮಾಡಿಕೊಳ್ಳಲಾಯಿತು. ಗಣೇಶ ಮೂರ್ತಿಯ ಮೆರವಣಿಗೆಯಲ್ಲಿ ವಿವಿಧ ಮಠಾಧಿಪತಿಗಳು, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಮಾಜಿ ಸಚಿವ ಸೊಗಡು ಶಿವಣ್ಣ ಹಾಗೂ ನೂರಾರು ಮಂದಿ ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಸ್ವಾಮೀಜಿಗಳು ಗಣೇಶ ಮೂರ್ತಿಗೆ ಪುಷ್ಪಾರ್ಚನೆ ಮೂಲಕ ಗಣಪತಿಯ ಬೃಹತ್ ಮೂರ್ತಿಯನ್ನ ಅದ್ದೂರಿಯಾಗಿ ಸ್ವಾಗತಿಸಿದ್ರು. ಈ ವೇಳೆ ಮಾತನಾಡಿದ ಸ್ವಾಮೀಜಿಗಳು, ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಯುವಕರನ್ನ ಒಗ್ಗೂಡಿಸುವ ನಿಟ್ಟಿನಲ್ಲಿ ಗಣೇಶೋತ್ಸವವನ್ನ ಆಚರಿಸುತ್ತಾ ಜಾರಿಗೆ ಬಂದಿದ್ದು, ಇದೀಗ ಸಮಾಜವನ್ನ ಸಂಘಟಿಸುವ ನಿಟ್ಟಿನಲ್ಲಿ ಎಲ್ಲರೂ ಅದನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ ಅಂತ ಹೇಳುತ್ತಾ ಯುವಕರಲ್ಲಿ ಉತ್ಸಾಹವನ್ನ ತುಂಬಿದ್ರು. ಶ್ರೀ ಗುರು ಬಸವಲಿಂಗಾಯ ನಮಃ. ಹಿಂದೂ ಮಹಾಗಣಪತಿಯ ಶುಭಾಶಯಗಳು ತಮ್ಮೆಲ್ಲರಿಗೂ. ಗೌರಿ ಗಣಪತಿಯ ಹಬ್ಬದ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಇವತ್ತು ತುಮಕೂರು ನಗರದಲ್ಲಿ ವಿಶೇಷ ವಿಭಿನ್ನವಾಗಿರುವಂತಹ ಹಿಂದೂ ಮಹಾಗಣಪತಿಯನ್ನು ಇವತ್ತು ಪ್ರತಿಷ್ಠಾಪನೆಯನ್ನು ಮಾಡುವಂತಹ ದಿನವಾಗಿರುವಂಥದ್ದು. ಇದು ಒಂದು ಸಂಘಟನೆಯ ಪ್ರಯುಕ್ತವಾಗಿ ಇವತ್ತು ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕವಾಗಿ ಈ ಹಿಂದೂ ಮಹಾಗಣಪತಿಯನ್ನು ಇವತ್ತು ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇರುವಂಥದ್ದು. ಬಾಲಗಂಗಾಧರನಾಥ ತಿಲಕ್ರವರು ಇದನ್ನು ಮೊಟ್ಟ ಮೊದಲು ಜಾರಿಗೆ ತರೋದ್ರ ಮೂಲಕವಾಗಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತರುವಂತಹ ಸಂದರ್ಭದಲ್ಲಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅನ್ನುವಂತಹ ಘೋಷಣೆಯೊಂದಿಗೆ ಎಲ್ಲ ಹಿಂದೂ ಕಾರ್ಯಕರ್ತರನ್ನು ಒಟ್ಟುಗೂಡಿಸಲು ಪ್ರಾರಂಭಿಸಿದ ಮೊಟ್ಟ ಮೊದಲ ಇದೊಂದು ಜಯಂತಿ. ಅಂದರೆ ಅದು ನಮ್ಮೆಲ್ಲರಿಗೂ ಖುಷಿ ಸಂತೋಷವನ್ನು ಕೊಡುವಂಥದ್ದು. ಅದು ಗೌರಿ ಗಣಪತಿಯ ಹಬ್ಬ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲರನ್ನ ಒಟ್ಟು ಮಾಡಿ ಎಲ್ಲರನ್ನ ಒಟ್ಟಿಗೆ ಸೇರಿಸಿ ಸಂಘಟನೆಯ ಶಕ್ತಿಯನ್ನು ತುಂಬುವುದಕ್ಕೋಸ್ಕರ ಪ್ರಾರಂಭಗೊಂಡಂಥದ್ದು. ಅದನ್ನು ಅಂದಿನಿಂದ ಇಂದಿನವರೆಗೆ ಉಳಿಸಿಕೊಂಡು ಬೆಳೆಸಿಕೊಂಡು ಬರುವಂತಹ ಕೆಲಸವನ್ನು ನಮ್ಮ ಹಿಂದೂ ಧರ್ಮದ ಕಾರ್ಯಕರ್ತರು ಮಾಡ್ತಾ ಬಂದಿರುವಂಥದ್ದು. ಇವತ್ತು ಸುಮಾರು 5-6 ಜನ ಸ್ವಾಮೀಜಿಯವರು ಪುರಪ್ರವೇಶದ ಮೂಲಕವಾಗಿ ನಮ್ಮ ಸೊಗಡು ಶಿವಣ್ಣನವರ ನೇತೃತ್ವದಲ್ಲಿ ಮತ್ತು ಪಂಚಾಕ್ಷರಿ ಅವರು, ಟಿ.ಬಿ. ಶೇಖರ್ ಅಧ್ಯಕ್ಷರವರು ಮತ್ತು ಸಮಾಜದ ಎಲ್ಲ ಮುಖಂಡರು ಯಾವುದೇ ಭೇದ ಭಾವವಿಲ್ಲದೆ ಒಟ್ಟಿಗೆ ಸೇರಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿರುವಂಥದ್ದು. ಈ ಕಾರ್ಯಕ್ರಮದಲ್ಲಿ ಈಗಲೂ ಸಹ ಹೋಮ್ ಮಿನಿಸ್ಟ್ರು ಬರ್ತಾ ಇದ್ದಾರೆ. ಅವರಿಗೂ ಮತ್ತು ಎಲ್ಲರಿಗೂ ಅಭಿನಂದನೆಗಳು. ಶರಣಾರ್ಥಿ. ನಮಗೆ ತುಮಕೂರು ಅಂದರೆ ಮೊಟ್ಟ ಮೊದಲಿಗೆ ನೆನಪಾಗ್ತಕ್ಕಂಥದ್ದು ಸಿದ್ಧಗಂಗಾ ಮಠ ಶಿವಕುಮಾರ ಸ್ವಾಮಿಗಳು ಅವರ ಒಂದು ಆಶೀರ್ವಾದದ ಮುಖೇನ ಇವತ್ತೇನು ತುಮಕೂರಿನಲ್ಲಿ ಹಿಂದೂ ಮಹಾಗಣಪತಿಯನ್ನು ನಾವಿವತ್ತು ಪುರಪ್ರವೇಶ ಮಾಡಿಕೊಂಡು ಸ್ವಾಗತ ಮಾಡಿದ್ದೇವೆ. ಇದು ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ. ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಪ್ರಕಾರ ಬಾಲಗಂಗಾಧರನಾಥ ತಿಲಕರವರು ಸ್ವತಂತ್ರದ ಒಂದು ಸಂಘಟನೆ ಮಾಡಬೇಕಾದ್ರೆ ಸ್ವತಂತ್ರದ ಪೂರ್ವದಲ್ಲಿ ಎಲ್ಲರನ್ನು ಸಂಘಟಿಸಬೇಕು ಅಂತ ಹೇಳಿ ಗಣಪತಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರು. ಅದೇ ರೀತಿಯಲ್ಲಿ ಇವತ್ತು ಸಮಾಜವನ್ನು ಸಂಘಟಿಸಬೇಕಂತ ಹೇಳಿ ಎಲ್ಲರೂ ಕೂಡ ಅದನ್ನು ಮುಂದುವರಿಸ್ಕೊಂಡು ಬರ್ತಕ್ಕಂಥದ್ದು ಭಾಳ ಶ್ಲಾಘನೀಯ. ಇದರ ಒಟ್ಟೊಟ್ಟಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಾವು ಹೇಗಿರಬೇಕು, ನಮ್ಮ ಜೀವನವನ್ನು ಹೇಗೆ ರೂಪಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಅದರ ಕಡೆ ಗಮನ ಇಡಬೇಕು. ಹಾಗಾಗಿ ಈ ಹಿಂದೂ ಮಹಾಗಣಪತಿಯ ಒಂದು ಕಾರ್ಯ ತುಮಕೂರು ನಗರದಲ್ಲಿ ಭಾಳ ನಮ್ಮ ಎಲ್ಲ ತುಮಕೂರು ನಾಗರಿಕರು ಮತ್ತು ಎಲ್ಲ ನಮ್ಮ ಸೊಗಡು ಶಿವಣ್ಣವರಾಗ್ಬೋದು, ಟಿ.ಬಿ. ಶೇಖರ್ ಅವರಾಗ್ಬೋದು,
ಇನ್ನೆಲ್ಲ ಉಳಿದ ಎಲ್ಲ ಮುಖಂಡರುಗಳ ಒಂದು ಸಮಕ್ಷಮದಲ್ಲಿ ಇದು ಬಹಳ ಯಶಸ್ವಿಯಾಗಲಿ. ನಮ್ಮ ಎಲ್ಲ ಸ್ವಾಮೀಜಿಯವರು ಇದಕ್ಕೆ ಸಕಲ ಸಹಕಾರವನ್ನು ನೀಡಿ ಇದರ ನಿಮ್ಮೊಟ್ಟಿಗೆ ನಾವು ಇರ್ತೀವಿ ಅಂತ ಹೇಳಿ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಲಿ, ಇನ್ನು ಉತ್ತರೋತ್ತರ ಇದು ಬಹಳ ಮುಂದುವರ್ಕೊಂಡು ಹೋಗಲಿ ಅಂತ ಹೇಳಿ ನಾವು ಆಶಿಸ್ತೇವೆ. ಹಿಂದೂ ಮಹಾಗಣಪತಿ ಸೇವಾ ಸಮಿತಿ ವತಿಯಿಂದ ಬೃಹತ್ ಗಣೇಶ ಮೂರ್ತಿಯನ್ನ ಕೂರಿಸುವ ಮೂಲಕ ಅದ್ದೂರಿಯಾಗಿ ಗಣೇಶ ಹಬ್ಬವನ್ನ ಆಚರಿಸಲಾಗ್ತಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.